ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವಿವಿಧ ನಿಗಮಗಳ ಎಸ್ಸಿ ಎಸ್ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ಇಂದು ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ, ಎಸ್ಸಿ ಎಸ್ಟಿ ಅಧಿಕಾರಿಗಳು, ಸಿಬ್ಬಂದಿ ಸೇರಿದಂತೆ ಇತರೆ ಮುಖಂಡರು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಿಕ್ಕಬಳ್ಳಾಪುರ ವಿಭಾಗೀಯ ನಿಯಂತ್ರಕ ಬಸವರಾಜು ಅವರು, ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು. ಸಂಘಟನೆಗಳು ನಮ್ಮ ಹಕ್ಕುಗಳನ್ನು ಪಡೆಯಲು ಶ್ರಮಿಸಬೇಕು. ಕೆಎಸ್ಆರ್ಟಿಸಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅಧಿಕಾರಿಗಳು, ಸಿಬ್ಬಂದಿ, ಕೂಲಿಯವರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ಒಂದೇ ಸೀಟಿನಲ್ಲಿ ಕುಳಿತು ಸಂಚಾರ ಮಾಡುತ್ತಾರೆ. ಬಸ್ಸಿನಲ್ಲಿ ಪ್ರಯಾಣಿಕರಿಗೆ ಸಮಾನತೆ ಕಲ್ಪಿಸಲಾಗಿದೆ. ಅಂಬೇಡ್ಕರ್ ಹೇಳಿದಂತೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಮಾನತೆ ಕಾಪಾಡಲಾಗಿದೆ ಎಂದರು. ನಮ್ಮಲ್ಲಿ ಒಂದೇ ಒಂದು ಸಂಘಟನೆ ಚಿಕ್ಕಬಳ್ಳಾಪುರ ಇತ್ತು, ಅದು ಇವತ್ತು ಎರಡನೇ ಸಂಘಟನೆಯಾಗಿ ಪ್ರಾರಂಭ ಆಗಿದೆ. ತೊಂದರೆ ಅದಕ್ಕೆ ಯಾವುದೇ ಒಂದು ಅಬ್ಜೆಕ್ಷನ್ ಇಲ್ಲ, ನಂದೇ ಯಾವುದೇ ಅಬ್ಜೆಕ್ಷನ್ ಇಲ್ಲ, ಅಭ್ಯರ್ಥಿಗಳು ಇಲ್ಲ. ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಎಷ್ಟಾದರೂ ಸಂಘಟನೆಗಳಾಗಲಿ, ಅದರಿಂದ ನಮ್ಮ ಸಿಬ್ಬಂದಿಗಳಿಗೆ ಮತ್ತೆ ಈ ಒಂದು ಎಸ್ಸಿ ಎಸ್ಟಿ ನೌಕರರ ಏನಿದೆ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಒಳ್ಳೆಯ ಕೆಲಸಗಳನ್ನ ತರುವಂತ ಅದು ಒಂದು ಕಾರ್ಯಕ್ರಮಗಳು ನಡಿಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಮ್ಮ ಕೆಎಸ್ಆರ್ಟಿಸಿನಲ್ಲಿ ಯಾವುದೇ ಒಂದು ಭೇದ ಭಾವವಿಲ್ಲ. ನಮ್ಮ ಬಸ್ನಲ್ಲಿ ಬರುವಂತ ಪ್ರತಿಯೊಬ್ಬರು ಸಹ ಒಬ್ಬ ಕ್ಲಾಸ್ 4 ಎಂಪ್ಲಾಯಿನೂ ಬರ್ತಾನೆ, ಕ್ಲಾಸ್ 1 ಸೀನಿಯರ್ ಆಫೀಸರ್ಸ್ ಬರ್ತಾರೆ, IAS ಆಫೀಸರ್ಸ್ ಬರ್ತಾರೆ, IPS ಆಫೀಸರ್ಸ್ ಬರ್ತಾರೆ. ಆದರೆ ನಮ್ಮ ಬಸ್ನಲ್ಲಿ ಯಾವುದೇ ಭೇದ ಭಾವ ಇಲ್ಲದಲ್ಲ, ಎಲ್ಲರಿಗೂ ಸಹ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಒಂದೇ ರೀತಿಯ ಟಿಕೆಟ್ ಕೊಡ್ತೀವಿ. ಯಾರು ಬಂದರೂ ಸಹ ನಿನಗೆ ಜಾಸ್ತಿ ರೇಟ್, ಇವ್ರಿಗೆ ಕಡಿಮೆ ರೇಟ್ ಅನ್ನೋದಿಲ್ಲ, ಆ ತರ ಭೇದ ಭಾವ ಇಲ್ಲ. ಅಂದ್ರೆ ನಮ್ಮಲ್ಲಿ ಒಂದು ಸಮಾನತೆ ಅನ್ನೋದು ಖಂಡಿತ ಅಂಬೇಡ್ಕರ್ ಅವರು ಏನು ಕೊಟ್ಟಿದಾರಲ್ಲ, ಆ ಸಮಾನತೆ ಮತ್ತೆ ಈ ಒಂದು ಸಾರಿಗೆ ಸಂಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇರೋದಕ್ಕೆ ನಾವೆಲ್ಲರೂ ಸಹ ಅದೃಷ್ಟವಂತರು ಅಂತ ನಾವು ತಿಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ಹೊರಗುತ್ತಿಗೆ ನೌಕರರನ್ನು ತೆಗೆಯಲು ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಇದರಿಂದ ನೌಕರರಿಗೆ ಅನುಕೂಲವಾಗಿದೆ. ಯಾಕೆಂದರೆ ಅವರು ಸರ್ಕಾರಿ ನೌಕರರಾಗಲಿದ್ದಾರೆ. ಇದರಿಂದ ಹೆಚ್ಚಿನ ಜನರಿಗೆ ಸರ್ಕಾರಿ ನೌಕರಿ ಸಿಗಲಿದೆ. ಅಂಬೇಡ್ಕರ್ ಅವರು ಹೇಳಿದಂತೆ ಸಮಾನತೆ ಎಲ್ಲರಿಗೂ ಸಿಗಬೇಕು. ಆದರೆ ಸಮಾನತೆ ಸಿಗಲು ಮತ್ತಷ್ಟು ವರ್ಷಗಳು ಬೇಕಾಗಿದೆ. ವೇತನದಲ್ಲಿ ಸಮಾನತೆ ಸಿಗಬೇಕು. ಕರ್ತವ್ಯಕ್ಕೆ ತಕ್ಕಂತೆ ವೇತನ ಸಿಗಬೇಕು. ಸಂಸ್ಥೆ ನೀಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ದೇಶದಲ್ಲೇ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪ್ರಶಂಸೆಗೆ ಪಾತ್ರವಾಗಿದೆ. ಇದಕ್ಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಪಾತ್ರ ಬಹಳಷ್ಟಿದೆ. ಇದನ್ನು ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.